ಗೌರವದಿಂದ ಕಂಡ್ರು ತಕ್ಷಣ ನಂಗ್ ಕಾಲ್ ತೊಳೆದು ಆರತಿ ಮಾಡಿ ಅವ್ರ ಮನಿಯೊಳಗ ಒಂದ್ ಪಾಪನ ಹೊಸದಾಗಿ ಮನಿಗ್ ಹೆಂಗ್ ಕರ್ಕೊಂಡ್ ಬರ್ತಾರಲ್ಲ ಆ ತರ ವೆಲ್ಕಮ್ ಮಾಡ್ಕೊಂಡು ಇದು ಒಂದ್ 3 ಫೂಟಿಂದ ಐತ್ರಿ. ಇದು ಒಂದ್ ಅದ್ರಕಿನ ಒಂದ್ 2-3 ಇಂಚ್ ಕಡಿಮೆ ಐತ್ರಿ ಅಷ್ಟೇ. ಅವ್ ನಿನ್ನ ಹೊಂಟಂಗ ಹೌದಾ? ನೈಟ್ 10-10:30 ಆಗಿತ್ತು ಏನೋ ಟೈಮ್. ಆ ಟೈಮ್ ಒಳಗ 160 ಕಿಲೋಮೀಟರ್ ಇಂದ ದೂರದಿಂದ ನಾನ್ ನೋಡ್ಬೇಕಂತ ಹೇಳಿ ರಾಯಚೂರಿಂದ ಬಂದು ಶ್ರೀಶೈಲ ಜಗದ್ಗುರುಗಳನ್ನೇ ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ರಿ ಆ ಮನೆ ಅದನ್ನ. ಹಾ ರೀ. ಅವ್ರ ಖುಷಿ ನೋಡಿ ನನಗ ಹೇಳಕ್ ಆಗೋದ್ರಿ ಮಾತ್ನಾಗ, ಅಷ್ಟು ಖುಷಿ ಆತ. ಆಕ್ಚುಲಿ ಮರ್ಯಾಕ್ ಆಗ್ಲಾರ್ದಂತ ಕ್ಷಣ ಅದ. ಹೇಳ ಪ್ರಿಯಾ, ಇಷ್ಟೆಲ್ಲ ಅವರು ನಿನ್ನ ಅಲ್ಲೇ ಭೇಟಿ ಆಗ್ಬೇಕಂತ ತಿಳ್ಕೊಂಡು ಬಹಳ ಪ್ರಯತ್ನ ಮಾಡಿದ್ರಂತ, ಆಗಲಾರ್ದ ಪಾಪ ಮನಿಗ್ ಬಂದ್ ಭೇಟಿ ಆಗೋದ್ರು ಅವ್ರು. ಇದ್ರ ಬಗ್ಗೆ ನೀ ಏನಂತೇಮ್ಮ? ಬಾಳ್ ಖುಷಿ ಆಗತ್ರಿ. ನಾನ್ ಊರಿಗ್ ಬಂದಾಗಿಂದನು ಇವ್ರು ಡೈಲಿ ದಿನ ಎಷ್ಟೊಂದ್ ಜನ ಶ್ರೀಶೈಲಕ್ ಹೋಗೋರು ಬರೋರು ಬಾಳ ಜನ ಬಂದ್ ಭೇಟಿಯಾಗಿ ಹೋದ್ರು. ಇವತ್ ಇವ್ರೊಂದ್ 4ನೇದ 5ನೇದವ್ರ ಗೊತ್ತಿಲ್ಲ, ಬೆಳಿಗ್ಗೆಯಿಂದನ ಹಿಂಗ್ ಇಷ್ಟು ಜನ ಬರತ್ತಾರ. ಬಾಳ್ ಖುಷಿ ಆಗತ್ರಿ. ಮತ್ತೆ ಇನ್ನೊಂದ್ ಹೇಳ್ಬೇಕಂದ್ರ ಮಂತ್ರಾಲಯ ಆದ್ಮೇಲೆ ಒಂದ್ ಊರ್ ಬರುತ್ತೆ, ಅಲ್ಲಿ ನೈಟ್ 10-10:30 ಆಗಿತ್ತು ಏನೋ ಟೈಮ್. ಆ ಟೈಮ್ ಒಳಗ 160 ಕಿಲೋಮೀಟರ್ ಇಂದ ದೂರದಿಂದ ರಾಯಚೂರಿಂದ ಬಂದು ನಾನ್ ನೋಡ್ಬೇಕಂತ ಹೇಳಿ ಅಷ್ಟು ದೂರದಿಂದ ಬಂದು ನಂಗ ಸನ್ಮಾನ ಮಾಡಿ ಅಷ್ಟು ಬಾಯಿ ತುಂಬಾ ಹೊಗಳಿ. ರಾಯಚೂರು ರಾಯಚೂರವರು 160 ಕಿಲೋಮೀಟರ್ ಇಂದ ನೋಡಿ ಸನ್ಮಾನ ಮಾಡ್ಬೇಕಂತ ಬಂದಿದ್ರು. ನೋಡ್ಲೇಬೇಕಂತ ಹೇಳಿ ಕಾರ್ ತಗೊಂಡು ಒಂದ್ 4-5 ಮಂದಿ ಬಂದು ಸನ್ಮಾನ ಮಾಡಿ ನನ್ನಷ್ಟು ಹೈಟ್ ಚುನ್ಮುರಿ ಚೀಲ ತಗೊಂಡ್ ಬಂದಿದ್ರು ಇವ್ರು. ಒಂದ್ ಫುಲ್ ಬಾಕ್ಸ್ ಮಜ್ಜಿಗೆ ತಗೊಂಡ್ ಬಂದಿದ್ರು. ಅಷ್ಟೆಲ್ಲಾ ಕೊಟ್ಟು ಸನ್ಮಾನ ಮಾಡಿ ಫುಲ್ ಹಾರೈಸಿ ಫುಲ್ ಖುಷಿ ಪಟ್ಟು ಆಮೇಲೆ ಹೋದ್ರು. ಹೋದಾದ್ಮೇಲೆ ವಾಪಸ್ ಬರ್ಬೇಕಾರ ನೀವು ವಾಪಸ್ ಬಂದಿಂದ ಅಂದ್ರ ಅವ್ರ ರೂಟ್ ಚೇಂಜ್ ಆಗುತ್ತಲ್ರಿ, ಅವ್ರದ್ದು ಅಲ್ಲಲ್ಲ ನಾವ್ ಹೋಗ್ಬೇಕಾದ್ರೆ ನಾವ್ ಬೇರೆ ರೂಟ್ ಮೇಲೆ ಹೋಗಿರ್ತೀವಿ, ಅವ್ರ ಊರ್ ಮೇಲೆ ಒಂದ್ ಬೇರೆ ರೂಟ್ ಹೋಗುತ್ತೆ. ಅವ್ರ ರೂಟ್ ನಮಗ್ ಹತ್ತಂಗಿಲ್ಲಲ್ಲ. ಸೊ ಹಂಗಾಗಿ ಅವ್ರು ನೀವ್ ಬರ್ಬೇಕಾದ್ರೆ ನಮ್ ಊರಿಗ್ ಬಂದು ನಮ್ಮನ್ ಭೇಟಿಯಾಗಿ ಹೋಗ್ಲೇಬೇಕು, ನೀವು ನಮ್ ಮಕ್ಳೆಲ್ಲಾ ನೋಡ್ಬೇಕು ಅಂತ ಹೇಳಿ ಇದನ್ ಮಾಡಾತಾರ ಅಂತ ಹೇಳಿ ವಾಪಸ್ ನಾವ್ ಬರ್ಬೇಕಾರ ಅವ್ರ ಮನಿಗ್ ಹೋಗಿ ಅವ್ರನ್ನೆಲ್ಲಾ ಭೇಟಿಯಾಗಿ ಬಂದ್ವಿ. ಅವ್ರ ಮನಿಗ್ ಹೋದಾಗ ಅವ್ರು ಕೊಟ್ಟಿದ್ದ ಆದ್ಯತೆ ಎಲ್ಲಿ ಇದ್ವರ್ಗೂ ಸಿಕ್ಕಿಲ್ಲ. ಆಕ್ಚುಲಿ ತಕ್ಷಣ ನಂಗ್ ಕಾಲ್ ತೊಳೆದು ಆರತಿ ಮಾಡಿ ಅವ್ರ ಮನಿಯೊಳಗ ಒಂದ್ ಪಾಪನ ಹೊಸದಾಗಿ ಮನಿಗ್ ಹೆಂಗ್ ಕರ್ಕೊಂಡ್ ಬರ್ತಾರಲ್ಲ ಆ ತರ ವೆಲ್ಕಮ್ ಮಾಡ್ಕೊಂಡು ಮತ್ತೆಲ್ಲಾ ಟಿಫನ್ ಅದ್ ಅರೇಂಜ್ ಮಾಡಿ ಬರ್ಬೇಕಾದ್ರ ಫುಲ್ 1 ಟ್ರೇ ಬಾಳೆಹಣ್ಣು, ಆಮೇಲೆ ಎಷ್ಟೊಂದ್ ಸಂಭ್ರಮ ಹೇಳಾಕ ನನಗೆ ಶಬ್ದ ಭಂಡಾರ ಇಲ್ಲ ನಿನ್ ಕಡೆ. ಅಷ್ಟು ಖುಷಿ ಆಗುತ್ತೆ ಅವ್ರದ್ದು. ಅಷ್ಟು ಖುಷಿ ಅವ್ರ ಖುಷಿ ನೋಡಿ ನನಗ ಹೇಳಕ್ ಆಗೋದ್ರಿ ಮಾತ್ನಾಗ, ಅಷ್ಟು ಖುಷಿ ಆತ. ಆಕ್ಚುಲಿ ಮರ್ಯಾಕ್ ಆಗ್ಲಾರ್ದಂತ ಕ್ಷಣ ಅದ. ಮರೆಯಕ್ಕಾಗಲ್ಲ, ನಿಮ್ಮ ಜೀವನದುದ್ದಕ್ಕೂ ಮರೆಯಲಾರದಂತ ಕ್ಷಣಗಳಂತೀರಿ. ಮತ್ತೆ ಇನ್ನೊಂದ್ ಹೇಳ್ಬೇಕಂದ್ರ ಇದು ರೋಡ್ದಾಗಿನ ಎಕ್ಸ್ಪೀರಿಯನ್ಸ್, ಗುಡ್ಡದೊಳಗಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಂದ್ರೆ ಸ್ಟಾರ್ಟಿಂಗ್ ಆಂಜನೇಯ ಟೆಂಪಲ್ ಬರುತ್ತೆ, ಅದಾಗಿಂದ ಇದು ಒಂದ್ ಮಸೀದಿ ಬರುತ್ತ, ಅದಾದ್ಮೇಲೆ ಒಂದ್ ಕಡಿಬಾಗ್ಲಿ ಇರೋಣ ಅಂತ ಬರುತ್ತ. ಅಲ್ಲಿ ಒಂದ್ ಇಚ್ಚಲ್ ಕಾರಂಜಿ ಟೆಂಟ್ ಅಂತ ಐತಿ. ಅಲ್ಲಿ ಗುಡ್ಡದೊಳಗ ಕಡಿಬಾಗ್ಲಿ ಇರೋಣ ಆದ್ಮೇಲೆ ಮಲ್ಲಿಕಾರ್ಜುನ ಸೇವಾ ಟ್ರಸ್ಟ್ ಇಚ್ಚಲ್ ಕಾರಂಜಿ ಅವರು ಪ್ರಸಾದದ ವ್ಯವಸ್ಥೆ ಮಾಡ್ಸಿರ್ತಾರೆ ಪಾದಯಾತ್ರಿಗಳಿಗೆ. ಅಲ್ಲಿ ಅವ್ರು ಲಾಸ್ಟ್ ಟೈಮ್ ನಾ ಅವ್ರಿಗೆ ಹೇಳೋಗಿದ್ದಾರೆ ಒಂದ್ಸಲ, ನಾನ್ ಹಿಂಗ್ ನೆಕ್ಸ್ಟ್ ಟೈಮ್ ಕಟ್ಕೊಂಡ್ ಬರ್ತೀನಿ ಅಂತ ಹೇಳಿ. ಹೌದು, ಅಂದ್ರೆ ಹಿಂದಿನ ವರ್ಷ ಹೋದಾಗ ಹೇಳಿದ್ದೆ. ಈ ಸಲ ಕಟ್ಕೊಂಡ್ ಹೋಗಿದ್ದಕ್ಕೂ ಅವ್ರು ಫುಲ್ ಅಂದ್ರೆ ಫುಲ್ ಖುಷಿ ಆಗ್ಬಿಟ್ರು. ಖುಷಿಯಾಗಿ ಇವತ್ತೊಂದಿನ ಸ್ವಲ್ಪ ತರ ಇಲ್ಲಿ ಇದ್ದು ಹೋಗ್ರಿ, ನೀವು ಹಿಂಗ್ ಬಂದ್ ಹಿಂಗ್ ಹೋಗ್ಬೇಡ್ರಿ ಅಂತೇಳಿ ಅಲ್ಲಿ ಇರಿಸ್ಕೊಂಡ್ರು. ಹೌದು, ಕೇಳಿ ಅಲ್ಲೇ ಇರಿಸ್ಕೊಂಡ್ರು. ಎಷ್ಟೊತ್ತನ ಇರಿಸ್ಕೊಂಡು ನಮ್ ಸಂಬಂಧ ಅಂತ ಸ್ಪೆಷಲ್ ಆಗಿ ನಾವ್ ಏನ್ ಕೇಳ್ತೀವಿ ಅದನ್ನ ಅಡ್ಗಿ ಮಾಡಿ ನಮ್ಗ ಊಟ ಮಾಡಿಸಿ ಫುಲ್ ಸನ್ಮಾನ ಮಾಡಿ ಫೋಟೋ ಗಿಟೋ ಎಲ್ಲಾ ತಗೊಂಡು ಬಾರಿ ಖುಷಿ ಪಟ್ಟರು. ಅವರು ನಿಮ್ಮ ಸಂಭ್ರಮದೊಳಗೆ ಭಾಗಿಯಾದ್ರು, ಅದೊಂದು ಖುಷಿ ನಿಮಗ. ಮತ್ತೀಗ ಭೀಮನಕೊಳ್ಳ ಸುಮಾರು 50 ಕಿಲೋಮೀಟರ್ ನಡಿಬೇಕಂತ ನಾವು ಕೇಳಿವಿ ನೋಡಿವಿ, ಅದರ ಅನುಭವ ಹೆಂಗಮ್ಮ ನಿನಗ?
ಅಲ್ಲಿ ಯಾಕಂದ್ರೆ ಪಾದಯಾತ್ರೆಗಳು ಹೋಗಕ್ಕನ ಜಾಗ ಬಾಳ ಆಡ್ತಾರ ಐತಿ. ನೀವೆಲ್ಲ ನಿಮ್ಗೆ ನೀವ್ ಹೆಂಗ್ ಹೋದ್ರಿ? ಅಲ್ಲಿ ಆಕ್ಚುಲಿ ಬಾಳ ಕಷ್ಟ ಹೋಗ್ಬೇಕಂದ್ರ ಹ್ಮ್. ಫುಲ್ ಹಿಂಗ ಅಪ್ ಇರುತ್ತ, ಫುಲ್ ಇಲ್ಲ ಅಂದ್ರೆ ಫುಲ್ ಹಿಂಗ ಡೌನ್ ಇರುತ್ತ. ಹ್ಮ್. ಹಂಗ ಹೋಗ್ಬೇಕು. ಅಲ್ಲಿ ನಮಗ ಸಪೋರ್ಟಿಗೆ ಇರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರ ಇಲ್ಲಿಂದ ಹೋಗ್ಬೇಕಾದ್ರೆ ಎಷ್ಟು ಜನ ಸಪೋರ್ಟ್ ಮಾಡಿದ್ರು ಅಂತಂದ್ರ ನನ್ ಜೊತೆಗೆ ನನ್ ಬ್ರದರ್ಸ್ ಎಲ್ಲಾ ಬಾಳ ಸಪೋರ್ಟ್ ಮಾಡಿದ್ರು ಎಲ್ಲಾರು. ಅವ್ರೆಲ್ಲಾ ನನ್ ಬಾಜುನ ಇದ್ದು ಫುಲ್ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗುನು ಅವ್ರ ಕರ್ಕೊಂಡ್ ಹೋದ್ರು. ಎಲ್ಲಿ ನನ್ ಕೈ ಬಿಡ್ಲಿಲ್ಲ. ಏನ್ ತೊಂದ್ರೆ ಆಗ್ಲಿಲ್ಲ? ಏನು ತೊಂದ್ರೆ ಆಗ್ಲಾರ ಒಂದ್ ಚೂರು ಆ ಕಡೆ ಈ ಕಡೆ ಆಗ್ಲಾರ್ದ ಪ್ರತಿಯೊಂದ್ ಹೆಜ್ಜೆ ಹೆಂಗ್ ಇಡ್ಬೇಕು ಹೆಂಗಿಲ್ಲ. ಆಮೇಲೆ ಸ್ವಲ್ಪ ಎಲ್ಲ ಇದಾದ್ರುನು ನಿಮ್ಮೆನ್ ತಗೊಂಡು ಇಳಿ ತೆಗೆದು ಆಮೇಲೆ ನೀರ್ ಕೊಡೋದಾಗ್ಲಿ ಜ್ಯೂಸ್ ಕೊಡೋದಾಗ್ಲಿ, ನಾನು ಒಲ್ಲಂದ್ರುನು ಕುಡಿ ಎನರ್ಜಿ ಬೇಕು ಅಂತೇಳಿ ಬಾಳ್ ಚಂದ ಕೇರ್ ಮಾಡಿ ಕರ್ಕೊಂಡ್ ಹೋದ್ರಿ. ಎಲ್ಲಿ ಒಂಚೂರು ಗುಡ್ಡ ಹತ್ತಿ ಇಳ್ದೀನಿ ಅನ್ನೋನು ಫೀಲ್ ಆಗ್ಲಿಲ್ಲ. ನಾನ್ ನಡೆದೀನಿ ಅನ್ನೋದ್ ನನ್ಗ ಗೊತ್ತಾಗ್ಲಿ, ಅಷ್ಟು ಚೆನ್ನಾಗ್ ಕರ್ಕೊಂಡ್ ಹೋದ್ರಿ. ನಾನ್ ಇದು ಪಾದಯಾತ್ರೆ ಸ್ಟಾರ್ಟ್ ಮಾಡಕ ಮೇನ್ ಕಾರಣೀಕರ್ತರಂದ್ರ ನಮ್ ಕಾಕಾ ಮಂಜುನಾಥ್ ಬಂಡಿ ಅಂತ ಹೇಳಿ ಅವ್ರು, ಆಮೇಲೆ ರೋಹಿತ್ ಸರ್ ಅಂತೇಳಿ ನಮ್ಮ ಮಲಯ ಟೀಮ್ ಅಂತ ಏನೈತಿ ಅವ್ರ ಮಾರ್ಗದರ್ಶಕರು ಅವ್ರು. ನಾನ್ ಹಿಂಗ ಫಸ್ಟ್ ಹಿಂಗ್ ಕಟ್ಕೊಂಡು ಹೋಗ್ತೀನಿ ಅಂತೇಳಿ ಅಂದಾಗ ನನ್ ಸಂಬಂಧ ಎಷ್ಟೆಲ್ಲಾ ಅರೇಂಜ್ ಮಾಡಿದ್ರು ನನ್ ಸಂಬಂಧ ಅಂತ ಒಂದ್ ಸಪ್ರೇಟ್ ಗಾಡಿ ಕುಂದ್ರಾಕ, ಅಂದ್ರ ಅದ್ನ ಮರಗಾಲ್ ಹಾಕೊಂಡ ಕೆಳಗೆಲ್ಲ ಕೂಡಕ್ ಆಗಲ್ಲ ಅಂತೇಳಿ ನನ್ ಸಂಬಂಧ ಅಂತ ಒಂದ್ ಕಾರ್, ಆಮೇಲೆ ನಂಗೆ ಏನೇನ್ ಬೇಕು ನೀರ್ ಆಗ್ಲಿ ಫುಡ್ ಆಗ್ಲಿ ಎಲ್ಲಾನು ಆ ಕಾರ್ ಒಳಗ ತಗೊಂಡು ಬಾಳ ಸಪೋರ್ಟ್ ಮಾಡಿ ಇದನ್ ಮಾಡಿದ್ರು. ಆಮೇಲೆ ನನ್ಗಂತೇಳಿ ನಾ ಒಬ್ಬಾಕೆ ಕಟ್ತೀನಿ. ನಾನು ಸ್ವಲ್ಪ ಮಂದಿ ಅಂದ್ರೆ ಜಾಸ್ತಿ ಹೆದರ್ತೀನಿ, ಯಾವಾಗ್ಲೂ ಜಾಸ್ತಿ ಹೊರಗೆಲ್ಲ ಹೋಗ್ಲಾರ್ದಾಗ. ಹಂಗಿದ್ದಾಗ ನನ್ ತಮ್ಮ ನಂಗ ಫುಲ್ ಸಪೋರ್ಟ್ ಆಗಿ ನಾನು ನಿನ್ ಜೊತೆ ಕಟ್ತೀನಕ್ಕ ಅಂತೇಳಿ ಅವ ಫುಲ್ ಸಪೋರ್ಟ್ ಮಾಡಿದ. ಆಮೇಲೆ ಹಿಂಗ್ ಕಟ್ತೀನಿ ಅಂದಾಗ ನನ್ ಸಂಬಂಧ ಅಂತೇಳಿ ಬೆಂಗಳೂರಿಂದ ಎಲ್ಲಾ ಬಂದ್ ನನ್ ಜೊತೆ ಇಲ್ಲಿಂದ ಒಂದ್ಸಲಾನು ಪಾದಯಾತ್ರೆನ ಮಾಡ್ಲಾರ್ದವ್ರು ಇಲ್ಲಿಂದ ನನ್ ಸಂಬಂಧ ಪಾದಯಾತ್ರೆ ಮಾಡ್ಕೊಂಡ್ ಬಂದು ಇಲ್ಲಿಂದ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗುನು ನನ್ನ ಬಾಳ್ ಚಂದ ಕರ್ಕೊಂಡ್ ಹೋದ್ರಿ. ಅವ್ರೆಲ್ಲಾ ಇದ್ದಿದ್ದಕ್ಕ ನಾ ಇಷ್ಟು ಸಕ್ಸಸ್ಫುಲ್ ಆಗಿ ಪಾದಯಾತ್ರೆ ಕಂಪ್ಲೀಟ್ ಮಾಡಕ್ ಸಾಧ್ಯ ಆಗ್ತದೆ. ನಿಮ್ಮ ಅಕ್ಕ ನಿನ್ ಬಗ್ಗೆ ಹೇಳಿದ್ಲು, ಅದ್ರ ಬಗ್ಗೆ ನೀ ಏನ್ ಹೇಳ್ತಿ? ಈಗ ನಾ ಹೆಂಗ್ ನಮ್ಮ ಅಕ್ಕಂಗ್ ಸಾಥ್ ಕೊಟ್ಟರಿ, ಅಕ್ಕಿನೂ ನನಗ್ ಸಾಥ್ ಕೊಟ್ಟು ಇಲ್ಲಿಂತ್ರ 500 ಕಿಲೋಮೀಟರ್ ಅಂದ್ರ ಅಮ್ಮಿಂಗಡದ್ಲಿಂತ್ರ ಶ್ರೀಶೈಲವರ್ಗು ಮುಟ್ಟೋವರ್ಗುನು ಆಕಿ ನನ್ ಗೂಡನ ಇದ್ಲರಿ. ಇದಕ್ಕೆಲ್ಲಾ ಮೇನ್ ಕಾರಣೀಕರ್ತರ ಅಂದ್ರ ಮಂಜುನಾಥ್ ಬಂಡಿ ನಮ್ಮ ಅಪ್ಪಾಜಿ ರೀ, ಮತ್ತ ಅಮ್ಮ ಫೌಂಡೇಶನ್ ಅಂತ ಐತ್ರಿ ನಮ್ ಬೆಂಗಳೂರ್ ಒಳಗಡೆ. ಸೊ ಅದ್ರ ಫೌಂಡರ್ ಬಂದು ರೋಹಿತ್ ವಿಕೆ ಅಂತ. ಈಸ್ ಅನ್ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್. ಅವ್ರು ಪ್ರತಿ ವರ್ಷನೂ ನಮಗೋಸ್ಕರನೇ ಪಾದಯಾತ್ರೆಗೆ ನಮ್ ಬೆಂಗಳೂರಿಂದ 25 ಜನ ಬರ್ತಾರ್ರಿ. ಇಲ್ಲಿಗೆ ಬರ್ತಾರೆ, ಅಮ್ಮಿಂಗಡಕ್ಕೆ ಬಂದು ನಮ್ ಜೊತೆನೆ ಪಾದಯಾತ್ರೆ ಮಾಡ್ತಾರೆ ಶ್ರೀಶೈಲ. ಸೊ ಕಂಪ್ಲೀಟ್ ನಮ್ದು ದಿನಾನು ಡ್ರೆಸ್ ಕೋಡ್ ಇರತ್ರಿ. ಈಗ 10 ದಿನ ಮುಟ್ತೀವಿ ಅಂದ್ರೆ 10 ದಿನಕ್ಕೂ ಒಂದೊಂದ್ ಡ್ರೆಸ್ ಕೋಡ್ ಇರತ್ರಿ. ಈ ಸಲ ಅದೇ ಬಾಳ ಹೈಲೈಟ್ ಆಗಿತ್ರಿ. ಈಗ ನಾವ್ ಒಂದ್ ಕಲರ್ ಡ್ರೆಸ್ ಹಾಕಿದ್ವಿ ಅಂದ್ರ ಸೊ ಇವ್ರ ಅದೇ ಡ್ರೆಸ್ ದವ್ರು, ಇವ್ರ ಅಮ್ಮಿಂಗಡದವ್ರ ಅಪ್ಪಿ, ಸೊ ಹಂಗ ಹೈಲೈಟ್ ಮಾಡಿ ನಮ್ಮನ್ನೆಲ್ಲಾ ಕರ್ಕೊಂಡ್ ಹೋಗಿದ್ರಿ. ಅದಾದ್ಮೇಲೆ ಬಾಳ್ ಹೇಳ್ಬೇಕಂದ್ರ ಲೈಕ್ ಅವ್ರು ಬಾಳ್ ಸಪೋರ್ಟ್ ಮಾಡ್ಯಾರಿ ರೋಹಿತ್ ಸರ್ ಅವರು. ಲೈಕ್ ನಮ್ ಹಿಂದೆನೆ ಒಂದೊಂದ್ ಗಾಡಿ ಬಿಟ್ಟಿದ್ರು, ಅಕ್ಕಿನಿಂದ ಒಂದ್ ಗಾಡಿ, ನನ್ನಿಂದ ಒಂದ್ ಗಾಡಿ. ಈಗ ಕುಂದ್ರಾಕ್ ಆಗೋದಿಲ್ರಿ ಎಲ್ಲಾ ಕಡೆನೂ. ಸೊ ಗಾಡಿ ಮೇಲೆ ಕುಂದಿರ್ಬೇಕು, ಏನಾರ ಇದು ಮಾಡ್ಕೊಂಡ್ ಕುಂದಿರ್ಬೇಕ್ರಿ ವ್ಯವಸ್ಥೆ. ಸೊ ಎಲ್ಲಾ ಪ್ರತಿಯೊಂದು ಇನ್ಚಾರ್ಜ್ ತಗೊಂಡು ನಮ್ಮ ಹೆಲ್ತ್ ಇಂದ ಹಿಡಿದು ಟ್ಯಾಬ್ಲೆಟ್ಸ್, ಅದಾದ್ಮೇಲೆ ನಮ್ಗೆಲ್ಲ ಸುಸ್ತಾಗಬಾರ್ದಂತ ನ್ಯೂಟ್ರಿಷನ್ ಚಾಕ್ಲೇಟ್ಸ್, ಜ್ಯೂಸಸ್ ಎಲ್ಲಾ ತರನು ಬ್ಯಾಕಪ್ ಇಟ್ಟಿದ್ರಿ ನಮಗ ಅವ್ರ ಬೆಂಗಳೂರು ಫೌಂಡೇಶನ್. ಸೊ ಹಿ ವಾಸ್ ದ ಮೇನ್ ಲೀಡರ್ ಟು ಮೂವ್ ಅಸ್ ಟು ಶ್ರೀಶೈಲಂ. ಇನ್ನ ಹೇಳ್ಬೇಕಂದ್ರೆ ರೀ, ಲೈಕ್ 12 ವರ್ಷದ ಪಾದಯಾತ್ರೆ ಒಳಗಡೆ ಇದೇ ಫಸ್ಟ್ ಟೈಮ್ ರೀ, ಅಂದ್ರೆ ಮಹಿಳೆ ಒಬ್ರು ಹಾಕಿದಂದ್ರ ನಮ್ಮ ಅಕ್ಕ ರೀ. ಸೊ ಅದು ನನಗ್ ಬಾಳ್ ಪ್ರೌಡ್ ಫೀಲ್ ಐತ್ರಿ. ಸೊ ಆಕಿಗ್ ಸಾಥ್ ಕೊಡ್ಬೇಕ, ಆಕಿ ಎಲ್ಲೂ ಇದು ಮಾಡ್ಕೋಬಾರ್ದ ಅನ್ನೋ ಸಂಬಂಧ ನಾನು ಮರಗಾಲ್ ಹಾಕೊಂಡು ನಾನು ರೆಡಿ ಆಗಿ ಛಲ ತೊಟ್ಟು ನಿಂತೇರಿ ಆಕಿನ ಸಂಬಂಧ. ನೀವೇನ್ ಮೊದಲು ಪ್ರಾಕ್ಟೀಸ್ ಮಾಡಿದ್ರಿ ಬೆಂಗಳೂರಾಗ? ಇಲ್ಲ ಸರ್, ನಾನು ಆಕಿನ್ ಕೂಡನ ಇಲ್ಲೇ ಒಂದ್ 15 ದಿನ ಪ್ರಾಕ್ಟೀಸ್ ಮಾಡಿದ್ದೆ. ಸೊ ಆಕಿಗೂ ಒಂದ್ ಸ್ವಲ್ಪ ಧೈರ್ಯ ಬರ್ಲಿ, ನನಗೂ ಒಂದ್ ಸ್ವಲ್ಪ, ಆಕಿನೂ ಇದ್ರ ನನಗೂ ಒಂದ್ ಸ್ವಲ್ಪ ಧೈರ್ಯ ಇರುತ್ತೆ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಬಂದಿರಿ. ಖುಷಿ. ಮತ್ ನಿಮ್ ಫೌಂಡೇಶನ್ ಬಗ್ಗೆ ಏನಾದ್ರು ವಿಶೇಷತೆ ಹೇಳ್ತಿದ್ರೆ ಹೇಳ್ರಲ್ಲ ನಿಮ್ಮ ಅನುಭವಗಳನ್ನ. ರೀಸೆಂಟ್ ಆಗಿ ಇದೆ ಜುಲೈ 15, 2025 ಇಲ್ಲೇ ಮನಿ ಓಪನಿಂಗ್ ಮಾಡಿಸ್ಕೊಟ್ಟಿದ್ರಿ ಅಮ್ಮ ಫೌಂಡೇಶನ್ ಲಿಂತ್ರ.
ಸೊ ಒಬ್ರು ಮಲ್ಲಯ್ಯನ ಮಹಾಮನೆ ಅಂತ ಕಟ್ಟಿಸ್ಕೊಟ್ಟಿದ್ರಿ, ಒಬ್ರು ಕಬ್ಬಿನ ಹಾಲ್ ಅಮ್ಮಂಗ ಮನಿ ಬಿದ್ದೋಗಿತ್ತು. ಹ್ಮ್. ಸೊ ಅಮ್ಮ ಫೌಂಡೇಶನ್ ಲಿಂತ್ರನೇ ಅದ್ ಎಷ್ಟೇ ಖರ್ಚು ಬಂದ್ರು ಸರಿ ಅಂತ ಹೇಳಿ ಒಬ್ರಿಗೆ ಮನಿ ಕಟ್ಟಿಸ್ಕೊಟ್ಟಿ ಹ್ಮ್. ಆ ಶ್ರೀಶೈಲ್ ಜಗದ್ಗುರುಗಳನ್ನೇ ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ರಿ ಆ ಮನಿ. ಅದನ್ನ ಹಾ ರೀ, ಇಲ್ಲಿ ಬಂದು ಇಲ್ಲೇ ಬಂದು ಉದ್ಘಾಟನೆ ಮಾಡಿದ್ರಿ. ಅವಾಗ ಇಬ್ರು ಮರಗಾಲ್ ಕಟ್ಕೊಂಡಿದ್ದೀರಿ, ಲೈಕ್ ಅವಾಗ ಸಂಕಲ್ಪ ತೊಟ್ಟಿದ್ದೀರಿ, ಹೋಗ್ ಬರ್ಬೇಕು, ಮಲ್ಲಯ್ಯನ ಆಶೀರ್ವಾದ ಪಡಿಬೇಕು. ಈ ಮರಗಾಲ ಕಟ್ಕೊಂಡು ಹೋಗ್ತಾರಲ್ಲ ನೀವೇ ಆಗ್ಲಿ ಅವೇನ ಸೈಜ್ ಸಿಗುತ್ತಾವೋ ಅಥವಾ ನೀವೇ ಹೇಳಿ ಮಾಡಿಸ್ತೀರ? ಅದು ನಮ್ಗೆ ಯಾವ ಸೈಜಿಗೆ ಬೇಕು, ಎಷ್ಟ್ ಫುಟಿನ್ ಬೇಕು, ನಾವ್ ಆತರ ರೆಡಿ ಮಾಡಿಸ್ಬೋದ್ರಿ ಸರ್. ಮಾಡಿಸ್ಬೋದು. ಹಾ ರೀ ಸರ್. ಈಗ ಇಲ್ಲಿ ಅದಾವನ್ರಿ ಅವು? ಹಾ ಅದಾವ್ರಿ, ನಾವ್ ಎಲ್ಲಿ ಅದಾವ್? ಕಟ್ಕೊಂಡು ತೊಗೊಂಬರ್ರಿ, ಹೋಗಿದ್ದಿಲ್ಲ ತೋರ್ಸ್ರಿ ಅದಾವ್ರಿ. ಇದು ಸ್ವಲ್ಪ ಎತ್ತರ ಐತಲ್ಲ ಇದು? ಹಾ ರೀ ಸರ್, ಇದು ಒಂದ್ 3 ಫೂಟಿಂದ ಐತ್ರಿ. ಇದು ಒಂದ್ ಅದ್ರಕಿನ ಒಂದ್ 2-3 ಇಂಚ್ ಕಡಿಮೆ ಐತ್ರಿ ಅಷ್ಟೇ. ಅವ ನಿನ್ನ ಹೊಂಟ ಈಗ ಹೌದಾ? ಇದು 3 ಫೂಟ್ ಕರೆಕ್ಟ್ ಐತಿ. ಹಾ ರೀ ಸರ್. ಇದು ಒಂದ್ 3 ಇಂಚ್ ಕಡಿಮೆ ಐತಿ. ಹಾ ರೀ. ಅಲ್ಲಿಂದ ಇವ್ರು ಬಂದು ಇದು ಮಣ್ಣಿ ಕಟ್ಟಿಸ್ಕೊಟ್ಟಾರ. ಹಾ ರೀ ಸರ್. ನಾವು ನೋಡ್ಬೋದ ಅದನ್ನ? ಹಾ ಸರ್, ನೋಡ್ಬೋದ್ರಿ.